ಸೊ ಹಾಗಾದ್ರೆ ನಾವು ಈ ಒಂದು ಕ್ಲಾಸ್ ಅಲ್ಲಿ ಬಯಾಲಜಿ ಒಂದ್ ಶಾರ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಥಿಂಗ್ಸ್ ನ ಈ ಒಂದೇ ಒಂದು ವಿಡಿಯೋದಲ್ಲಿ ಜೀವಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ. ಕ್ಲಿಯರ್? ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್. ಸೊ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಯಾವ್ದಾದ್ರು ವಿಡಿಯೋ ಮಾಡಿದಾಗ. ಅದೇ ರೀತಿ ಒಂದು ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಒಂದು ನಿಮಗೆ PDF ನ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನಿಮಗೆ PDFs ಸಿಗುತ್ತೆ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಫಸ್ಟ್ಗೆ ಜೀವಕೋಶದ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಸೈಟಾಲಜಿ ಅಂತ ಕರಿತೀವಿ. ಇನ್ನು ಸೈಟಾಲಜಿ. ಓಕೆ. ಸೊ ಜೀವಕೋಶವನ್ನು ಕಂಡು ಹಿಡಿದಿದ್ದು ಯಾರಪ್ಪ ಅಂದ್ರೆ ದಟ್ ಈಸ್ ರಾಬರ್ಟ್ ಹುಕ್ ಅಂತ ಹೇಳ್ಬಿಟ್ಟು. ಕೋಶ ಕೇಂದ್ರವನ್ನು ಕಂಡು ಹಿಡಿದಿದ್ದು ಯಾರು ಅಂದ್ರೆ ರಾಬರ್ಟ್ ಬ್ರೌನ್ ಅಂತ ಹೇಳ್ಬಿಟ್ಟು. ಡೋಂಟ್ ಕನ್ಫ್ಯೂಸ್. ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ದಟ್ ಈಸ್ ಲೆವೆನ್ ಹುಕ್ ಅಂತ ಹೇಳ್ಬಿಟ್ಟು. ಇವನೇ ಫಸ್ಟ್ಗೆ ಒಂದು ಸೆಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ದಟ್ ಈಸ್ ಲೆವೆನ್ ಹುಕ್ ಆಗಿರ್ತಾನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೋಶ ಸಿದ್ಧಾಂತ ಮಂಡಿಸಿದವರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಸೆಲ್ ಥಿಯರಿನ ಒಂದು ಪ್ರಪೋಸ್ ಮಾಡಿದ್ದ ಮಂಡಿಸಿದ್ಯಾರಪ್ಪ ಅಂದ್ರೆ ದಟ್ ಈಸ್ ಸ್ವೀಡನ್ ಮತ್ತೆ ಶ್ವಾನ್, ಆರ್ ಶ್ವಾನ್ ಅಂಡ್ ಸ್ವೀಡನ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಸಸ್ಯ ಜೀವಕೋಶದ ಕೋಶ ಭಿತ್ತಿಯು ಏನ್ರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ ಕೇಳ್ತಾರೆ. ಕೋಶ ಭಿತ್ತಿ ಲಿಗ್ನಿನ್ ಮತ್ತು ಪೆಕ್ಟಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಏನ್ರಿಂದ? ಲಿಗ್ನಿನ್ ಅಂಡ್ ಪೆಕ್ಟಿನ್. ಕೋಶ ಭಿತ್ತಿಯು ಸೆಲ್ ವಾಲ್ ಅನ್ನೋದು ಒಂದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ, ಪ್ರಾಣಿಗಳಲ್ಲಿ ಕಂಡು ಬರುವುದಿಲ್ಲ. ಸೊ ಸೆಲ್ ವಾಲ್ ಅನ್ನೋದು ಅನಿಮಲ್ ಸೆಲ್ ಅಲ್ಲಿ ಇರೋದಿಲ್ಲ, ಓನ್ಲಿ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡಿ, ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ ಯಾವುದು ಅಂದ್ರೆ ಮೈಕ್ರೋಪ್ಲಾಸ್ಮಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂದ್ರೆ ದಟ್ ಈಸ್ ಆಸ್ಟ್ರಿಚ್ ಮೊಟ್ಟೆ ಆಗಿರುತ್ತೆ. ನೆಕ್ಸ್ಟ್ ಮಾನವನಲ್ಲಿರುವ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂದ್ರೆ ವೀರ್ಯಾಣು. ಮಾನವನಲ್ಲಿರುವ ಅತಿ ಉದ್ದವಾದ ಜೀವಕೋಶ ಯಾವುದು ಅಂದ್ರೆ ನರಕೋಶ ಆಗಿರುತ್ತೆ. ಸ್ತ್ರೀಯರಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದು ಅಂದ್ರೆ ದಟ್ ಈಸ್ ಅಂಡಾಣು ಆಗಿರುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಪ್ರೊಕ್ಯಾರಿಯೋಟ್ಗೆ ಉದಾಹರಣೆ ಏನು? ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೇವಲ, ಬ್ಲೂ ಗ್ರೀನ್ ಆಲ್ಗೆ ಅಂಡ್ ಮೈಕ್ರೋಪ್ಲಾಸ್ಮಾ. ಇದೆಲ್ಲ ಒಂದು ಪ್ರೊಕ್ಯಾರಿಯೋಟ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಯುಕ್ಯಾರಿಯೋಟ್ಗೆ ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ಅಮೀಬಾ, ನಾಯಿಕೊಡೆ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇದು ಯುಕ್ಯಾರಿಯೋಟ್ಗೆ ಎಕ್ಸಾಂಪಲ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಕ್ವಶನ್ ಕೇಳ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಯುಕ್ಯಾರಿಯೋಟ್ಗೆ ಉದಾಹರಣೆ ಹೌದು ಅಥವಾ ಅಲ್ಲ ಅಂತ ಕ್ವಶನ್ ಕೇಳ್ತಾರೆ. ಸೊ ಅವಾಗ ನಾವು ಆನ್ಸರ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವ್ದನ್ನ ಕರಿತೀವಿ? ಅದು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂದ್ರೆ ಅದು ಮೈಟೋಕಾಂಡ್ರಿಯಾ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಏನ್ ನಡೆಯುತ್ತೆ? ಉಸಿರಾಟ ಕ್ರಿಯೆ ಅನ್ನೋದು ನಡೆಯುತ್ತೆ. ಎಲ್ಲಿ ಅಂದ್ರೆ ಜೀವಕೋಶದಲ್ಲಿರುವ ಒಂದು ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ಕ್ರಿಯೆ ಅನ್ನೋದು ನಡೆಯುತ್ತೆ. ಈ ಒಂದು ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ಸೊ ಮೈಟೋಕಾಂಡ್ರಿಯನ್ ಏನಂತ ಕರೀತಾರೆ? ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಸೆಲ್. ಕೆಮಿಕಲ್ ಫ್ಯಾಕ್ಟರಿ ಆಫ್ ಸೆಲ್ ಯಾವ್ದನ್ನ? ಮೈಟೋಕಾಂಡ್ರಿಯನ ಕರೀತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಲೈಸೋಸೋಮ್ ಅನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಸೊ ಲೈಸೋಸೋಮ್ಸ್ ಏನಂತ ಕರೀತಾರೆ? ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ. ಆತ್ಮಹತ್ಯಾ ಸಂಚಿ ಯಾವ್ದನ್ನ? ಲೈಸೋಸೋಮ್ನ. ನೆಕ್ಸ್ಟ್ ನೋಡಿ, ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳು ಅಂತ ಕರಿತೀವಿ. ಸೊ ರಸದಾನಿಗಳನ್ನು ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ. ಸೊ ಜೀವಕೋಶದ ಸಂಗ್ರಹಣಾ ಕೊಠಡಿ ಯಾವ್ದಪ್ಪ ಅಂದ್ರೆ ದಟ್ ಈಸ್ ರಸದಾನಿಗಳು. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಇದೆಲ್ಲ ಕ್ವಶನ್ಸ್ ಕೇಳಿರೋದ. ರೈಬೋಸೋಮ್ ಅನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ. ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್. ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ರೈಬೋಸೋಮ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹರಿದ್ರೇಣುವಿನಲ್ಲಿರುವ ಗ್ರಾನದಲ್ಲಿ, ಸೈಟೋಪ್ಲಾಸಂ ನಲ್ಲಿರುವ ಒಂದು ಗ್ರಾನದಲ್ಲಿ ಬೆಳಕಿನ ಪ್ರಕ್ರಿಯೆ ನಡೆಯುತ್ತೆ. ಬೆಳಕು ಫೋಟೋಸಿಂಥಸಿಸ್ ಅನ್ನು ನಡೆಯುತ್ತೆ. ನೆಕ್ಸ್ಟ್ ಸ್ಟ್ರೋಮಾದಲ್ಲಿ ಇರುಳಿನ ಪ್ರಕ್ರಿಯೆ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಳಿ. ಇಲ್ಲಿ ಹರಿದ್ರೇಣುವಿನಲ್ಲಿರುವ ಗ್ರಾನದಲ್ಲಿ ಅಥವಾ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಅಲ್ಲಿ ಗ್ರಾನದಲ್ಲಿ ಬೆಳಕಿನ ಪ್ರಕ್ರಿಯೆ ನಡೆಯುತ್ತೆ.
ಮತ್ತೆ ಇರುಳಿನ ಪ್ರಕ್ರಿಯೆ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ದಟ್ ಈಸ್ ಸ್ಟ್ರೋಮಾದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಹರಿದ್ರೇಣು ಅಥವಾ ಕ್ಲೋರೋಪ್ಲಾಸ್ಟ್ ಇದನ್ನ ಏನಕ್ಕೆ ಕರಿತೀವಿ ಅಂದ್ರೆ ಜೀವಕೋಶದ ಅಡುಗೆ ಮನೆ ಅಂತ ಕರಿತೀವಿ. ಜೀವಕೋಶದ ಅಡುಗೆ ಮನೆ, ಕಿಚನ್ ಆಫ್ ದ ಹೌಸ್ ಅಂತ ಕರಿತೀವಿ. ಯಾವುದಕ್ಕೆ? ಕ್ಲೋರೋಪ್ಲಾಸ್ಟ್ಗೆ. ಅಲ್ಲೇ ಆಹಾರ ತಯಾರಾಗುತ್ತೆ, ಅದಕ್ಕೆ ಕಿಚನ್ ಆಫ್ ದ ಹೌಸ್ ಅಂತ ಯಾವ್ದನ್ನ ಕರಿತೀವಿ? ಕ್ಲೋರೋಪ್ಲಾಸ್ಟ್ ನ ಕರಿತೀವಿ. ನೆಕ್ಸ್ಟ್ ನೋಡಿ, ಕೋಶ ಕೇಂದ್ರ ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗವಾಗಿದೆ. ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಕೋಶ ಕೇಂದ್ರ ಆಗಿರುತ್ತೆ, ನ್ಯೂಕ್ಲಿಯಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕೋಶ ಕೇಂದ್ರ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಒಂದು ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನು ಯಾರು ನಿರ್ವಹಿಸುತ್ತಾರ ಅಂದ್ರ ದಟ್ ಈಸ್ ನ್ಯೂಕ್ಲಿಯಸ್ ಆಗಿರ್ತಾನೆ, ಕೋಶ ಕೇಂದ್ರ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಗಾಲ್ಗಿ ಸಂಕೀರ್ಣ ರಾಸಾಯನಿಕ ಮತ್ತು ಕಿಣ್ವಗಳನ್ನು ಉತ್ಪಾದಿಸುತ್ತದೆ. ಗಾಲ್ಗಿ ಕಾಂಪ್ಲೆಕ್ಸ್ ಮೈನ್ ಆಗಿ ಎನ್ಸೈಮ್ಸ್ ನ ಉತ್ಪಾದನೆ ಮಾಡುತ್ತೆ. ಯಾವುದು ಅಂದ್ರೆ ದಿಸ್ ಇಸ್ ಅದು ಗಾಲ್ಗಿ ಸಂಕೀರ್ಣ ಆಗಿರುತ್ತೆ. ನೆಕ್ಸ್ಟ್, ವರ್ಣಗ್ರಾಹಕ ಜಾಲ ಅನುವಂಶೀಯ ಸಂದೇಶವಾಹಕಗಳಾಗಿರುತ್ತೆ. ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಅದು ಒಂದು ಅನುವಂಶಿಕ ಸಂದೇಹ ವಾಹಕಗಳಾಗಿರುತ್ತವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಾಗಾಣಿಕೆ ಕಾರ್ಯವನ್ನು ಮಾಡುತ್ತೆ. ಸೊ ಜೀವಕೋಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನಾದ್ರು ಇನ್ಫಾರ್ಮೇಶನ್ ಹೋಗ್ಬೇಕು ಅಂದ್ರೆ ಈ ತರ, ಇಲ್ಲಾಂದ್ರೆ ಮಿನರಲ್ಸ್ ಹೋಗ್ಬೇಕು ಅಂದ್ರೆ ಸೊ ಅದನ್ನ ಟ್ರಾನ್ಸ್ಫರ್ ಮಾಡೋದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸೆಂಟ್ರಿಯೋಲ್ ಅಂತ ಕರಿತೀವಿ. ಸೆಂಟ್ರಿಯೋಲ್ ಕೋಶ ವಿಭಜನೆಯನ್ನು ಮಾಡುತ್ತೆ. ಸೊ ಕೋಶ ವಿಭಜನೆಗೆ ಮೈನ್ ಇರಬೇಕಾಗಿರೋದು ಏನಪ್ಪಾ ಅಂದ್ರೆ ದಟ್ ಈಸ್ ಸೆಂಟ್ರಿಯೋಲ್ ಅಂತ ಕರಿತೀವಿ. ಸೆಂಟ್ರಿಯೋಲ್. ಸೊ ನ್ಯೂರಾನ್ಸ್ ಅಲ್ಲಿ ನರಕೋಶಗಳಲ್ಲಿ ಈ ಒಂದು ಸೆಂಟ್ರಿಯೋಲ್ ಇಲ್ಲದ ಕಾರಣ ಇಲ್ಲಿ ಕೋಶ ವಿಭಜನೆ ನಡೆಯೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ವಾಟ್ಸನ್ ಅಂಡ್ ಕ್ರಿಕ್ ಎಂಬ ವಿಜ್ಞಾನಿಗಳು ಡಿಎನ್ಎ ಅನ್ನು ಪತ್ತೆ ಹಚ್ಚುತ್ತಾರೆ. ಡಿಎನ್ಎ ಅಂದ್ರೆ ಏನು? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ನ್ಯೂಕ್ಲಿಕ್ ಆಮ್ಲ. ಸೊ ಆರ್ಎನ್ಎ ಅಂದ್ರೆ ರೈಬೋ ನ್ಯೂಕ್ಲಿಕ್ ಆಸಿಡ್, ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಿ. ಸೊ ಇಲ್ಲಿ ನೈಟ್ರೋಜನ್ ಬೇಸಸ್ ಯಾವ್ದು ಇರುತ್ತೆ ಡಿಎನ್ಎದಲ್ಲಿ? ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಅಂಡ್ ಥೈಮಿನ್. ಇಲ್ಲಿ ಆರ್ಎನ್ಎದಲ್ಲಿ ಏನಿರುತ್ತೆ? ಆರ್ಎನ್ಎದಲ್ಲಿ ಏನಿರುತ್ತೆ? ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಅಂಡ್ ಯುರಾಸಿಲ್ ಅಂತ ಇರುತ್ತೆ. ಸೊ ಡಿಎನ್ಎದಲ್ಲಿ ನೈಟ್ರೋಜನ್ ಬೇಸಸ್ ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಇರುತ್ತೆ. ಆರ್ಎನ್ಎದಲ್ಲಿ ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಅಂಡ್ ಯುರಾಸಿಲ್ ಇರುತ್ತೆ. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ನೋಡಿ, ಮಾನವನಲ್ಲಿ 46 ವರ್ಣತಂತುಗಳು ಇರುತ್ತೆ. ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಅಂದ್ರೆ 46 ಇರುತ್ತೆ. ಅದರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಒಂದು ಇದು ಬರುತ್ತೆ, ಸಿಂಡ್ರೋಮ್ಸ್ ಅಂತ ಕರಿತೀವಿ. ಸೊ ಅದೇನಪ್ಪಾ ಅಂದ್ರೆ 45 ವರ್ಣತಂತುಗಳು ಇದ್ರೆ ಅದನ್ನ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಟೋಟಲ್ ಇಲ್ಲಿ 23 ಜೊತೆ ಕ್ರೋಮೋಸೋಮ್ಸ್ ಇರುತ್ತೆ. 23 ಟೋಟಲ್ ಆಗಿ ಎಷ್ಟಿರುತ್ತೆ? 46 ಇರುತ್ತೆ. ಓಕೆ, ಸೊ 45 ಕ್ರೋಮೋಸೋಮ್ಸ್ ಇದ್ರೆ ಅದನ್ನ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ನೆಕ್ಸ್ಟ್ 47 ಒಂದು ಜಾಸ್ತಿ ಇದ್ರೆ ಏನಂತ ಕರಿತೀವಿ? ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಕ್ಲಿಯರ್? ಸೊ 47 ವರ್ಣತಂತುಗಳು ಕ್ರೋಮೋಸೋಮ್ಸ್ ಇದ್ರೆ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. 45 ವರ್ಣತಂತುಗಳು ಇದ್ರೆ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ 47 XXY ಅಂತ ಬರುತ್ತೆ. ಸೊ ಇದನ್ನ ಕ್ಲೈನ್ಲಿ ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಮೈಟಾಸಿಸ್. ಸೊ ಮೈಟಾಟಿಸ್ ಏನಕ್ಕೆ ನಡೆಯುತ್ತೆ? ಮೈಟಾಸಿಸ್ ಅನ್ನೋದು ಸೊ ಬೆಳವಣಿಗೆಗೆ ಒಂದು ಮುಖ್ಯ ರೀಸನ್ ಏನು ಅಂದ್ರೆ ದಟ್ ಈಸ್ ಮೈಟಾಸಿಸ್ ಆಗಿರುತ್ತೆ, ದೇಹದ ಬೆಳವಣಿಗೆ. ಓಕೆ, ನೆಕ್ಸ್ಟ್ ನೋಡಿ, ಹಲ್ಲಿ ಲಿಸರ್ಡ್ ಅಂತ ಕರಿತೀವಿ. ಪ್ಲಾನೇರಿಯಾ, ನಕ್ಷತ್ರದ ಮೀನು ಮುಂತಾದ ಪ್ರಾಣಿಗಳು ದೇಹದ ಭಾಗಗಳು ಕತ್ತರಿಸಿ ಹೋದಾಗ ಹೊಸದಾಗಿ ಆ ಭಾಗ ಬೆಳೆಯಲು ಕಾರಣ ಏನಪ್ಪಾ ಅಂದ್ರೆ ಅದು ಮೈಟಾಸಿಸ್ ಆಗಿರುತ್ತೆ. ಈ ಒಂದು ಮೈಟಾಸಿಸ್ ಕಾರಣದಿಂದ ಇದರ ಒಂದು ಬಾಲ ಆಗಿರ್ಬೋದು, ಒಂದು ಪಾರ್ಟ್ ಆಗಿರ್ಬೋದು ಎಲ್ಲ ಬೆಳೀತಾ ಹೋಗುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ರೀಜನರೇಷನ್ ಅಂತ ಕರಿತೀವಿ, ಪುನರುತ್ಪಾದನೆ ಅಂತ ಕರಿತೀವಿ. ರೀಜನರೇಷನ್.
ರೀಜನರೇಷನ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಮಿಯಾಸಿಸ್ ಅನ್ನೋದು ಒಂದು ಆನುವಂಶಿಕ ವೈವಿಧ್ಯತೆಯನ್ನು ಹೊಂದಿದೆ. ಇಲ್ಲಿ ಏನ್ ಮಾಡುತ್ತೆ, ಒಂದು ಸೆಕ್ಸ್ ನ ಡಿಟರ್ಮಿನೇಷನ್ ಮಾಡುತ್ತೆ, ಸೆಕ್ಸ್ ನ ಡಿಸೈಡ್ ಮಾಡುತ್ತೆ, ಲಿಂಗಾಣು ಮತ್ತು ಬೀಜಾಣುಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತೆ. ಕ್ಲಿಯರ್, ಅರ್ಥ ಆಗ್ತಿದೆಯಾ? ಮಿಯಾಸಿಸ್ ಅನ್ನೋದು ಒಂದು ಅನುವಂಶೀಯತೆಗೆ ಇಂಪಾರ್ಟೆನ್ಸ್ ಕೊಟ್ರೆ, ಮೈಟಾಸಿಸ್ ಅನ್ನೋದು ಒಂದು ಬೆಳವಣಿಗೆ ಹಂತಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಝೈಲಮ್ ಅಂತ ಕರಿತೀವಿ, ಜಲವಾಹಕ ಅಂಗಾಂಶ ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತೆ, ನೀರು ಮತ್ತು ಲವಣಾಂಶಗಳನ್ನು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸುವ ಒಂದು ಅಂಗವಾಗಿರುತ್ತೆ. ಯಾವುದು? ಝೈಲಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಫ್ಲೋಯಮ್ ಕರಿತೀವಿ, ಆಹಾರ ಸಾಗಾಣಿಕೆ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಲಂಕೈಮ ಅಂತ ಕರಿತೀವಿ. ಈ ಒಂದು ಕೋಲಂಕೈಮ ಅನ್ನೋದು ಒಂದು ಪೇರೆಂಕೈಮನ ಒಂದು ಸಬ್ ಪಾರ್ಟ್ ಆಗಿರುತ್ತೆ. ಸೊ ಕೋಲಂಕೈಮ ಇವು ಸಜೀವ ಜೀವಕೋಶವಾಗಿದ್ದು ಕೋಶ ವಿಭಜನೆ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪೆಕ್ಟಿನ್ ಇಂದ ಮಾಡಲ್ಪಟ್ಟಿದೆ. ಪೆಕ್ಟಿನ್ ಇಂದ ಮಾಡಲ್ಪಟ್ಟಿದೆ. ಇದು ಕೋಶಕ್ಕೆ ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತೆ, ಅಂದ್ರೆ ಸದೃಢತೆಯನ್ನು ನೀಡುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅಂಗಾಂಶ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಹಿಸ್ಟಾಲಜಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸ್ನಾಯು ಅಂಗಾಂಶದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಮಯೋಲಜಿ ಅಂತ ಕರಿತೀವಿ. ಏನು? ಮಯೋಲಜಿ. ಸ್ನಾಯು ಕೋಶಗಳನ್ನು ಮಯೋಸೈಟ್ಸ್ ಅಂತ ಕರೀತಾರಂತೆ. ಸ್ನಾಯು ಕೋಶಗಳಿರುತ್ತಲ್ಲ, ಸೊ ಅದಕ್ಕೆ ಒಂದು ಮಸಲ್ ಸೆಲ್ಸ್ಗೆ ಒಂದು ಮಯೋಸೈಟ್ಸ್ ಅಂತ ಕರೀತಾರೆ. ದೇಹದ ಅತ್ಯಂತ ಬಲಿಷ್ಠವಾದ ಸ್ನಾಯು ಯಾವ್ದಪ್ಪ ಅಂದ್ರೆ ಅದು ನಾಲಿಗೆ ಆಗಿರುತ್ತೆ. ಮಾನವನ ದೇಹದ ಅತಿ ಚಿಕ್ಕ ಸ್ನಾಯು ಯಾವುದು ಅಂದ್ರೆ ಸ್ಟೆಪಿಡಸ್ ಆಗಿರುತ್ತೆ. ದೊಡ್ಡ ಸ್ನಾಯು ಯಾವ್ದಾಗಿರುತ್ತೆ? ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಕರಿತೀವಿ. ತೊಡೆಯ ಭಾಗದಲ್ಲಿರುತ್ತೆ ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಸೊ ಇಲ್ಲಿ ಬಂದು ಮೂಳೆ ಬಂದ್ಬಿಟ್ಟು ಒಂದು ಸ್ಟೆಪಿಸ್ ಅಂತ ಮೂಳೆ ಇರುತ್ತೆ, ಕಿವಿಯಲ್ಲೇ ಇರುತ್ತೆ ಸ್ಟೆಪಿಸ್. ಕ್ಲಿಯರ್? ನೋಡಿ, ಇಲ್ಲಿ ಮಾನವ ದೇಹದ ಅತ್ಯಂತ ಚಿಕ್ಕ ಸ್ನಾಯು ಯಾವುದು ಅಂದ್ರೆ ದಟ್ ಈಸ್ ಸ್ಟೆಪಿಡಸ್ ಆಗಿರುತ್ತೆ. ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು ಅಂದ್ರೆ ದಟ್ ಈಸ್ ಸ್ಟೆಪಿಸ್ ಆಗಿರುತ್ತೆ. ಇವೆರಡು ಎಲ್ಲಿರುತ್ತೆ? ಕಿವಿಯಲ್ಲಿ ಇರುತ್ತೆ. ದೊಡ್ಡ ಸ್ನಾಯು ಅಂದ್ರೆ ತೊಡೆ ಭಾಗದಲ್ಲಿರುತ್ತೆ, ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಅಡಿಪೋಸ್ ಅಂಗಾಂಶವನ್ನು ಬೊಜ್ಜು ಅಂಗಾಂಶ ಅಂತ ಕರಿತೀವಿ. ಕ್ವಶನ್ ಕೇಳ್ತಾರೆ, ಮಾನವನ ಯಾವ ಒಂದು ಅಂಗಾಂಶದಲ್ಲಿ ಒಂದು ಫ್ಯಾಟ್ ಅಥವಾ ಬೊಜ್ಜು ಅನ್ನೋದು ಶೇಖರಣೆ ಆಗುತ್ತೆ ಅಂದ್ರೆ ಅದು ಅಡಿಪೋಸ್ ಅಂಗಾಂಶ ಅಂತ ನೆನ್ಪಿಟ್ಕೊಳ್ಳಿ, ಅಡಿಪೋಸ್ ಟಿಶ್ಯೂ. ನೆಕ್ಸ್ಟ್, ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ನ್ಯೂರಾನ್ ಅಥವಾ ನರಕೋಶ ಅಂತ ಕರಿತೀವಿ. ಎರಡು ನರಕೋಶಗಳು ಸಂಧಿಸುವ ಭಾಗಕ್ಕೆ ಸಿನಾಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಹೆಮಟಾಲಜಿ ಅಂತ ಕರಿತೀವಿ. ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಂದ್ರೆ ದಟ್ ಈಸ್ ಹೆಮಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಿರಾಲಜಿ ಅಂತ ಒಂದು ಬರುತ್ತೆ. ಸಿರಾಲಜಿ, ಸೀರಂ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸಿರಾಲಜಿ ಅಂತ ಕರೀತಾರೆ. ಸೊ ಏನು? ಸಿರಾಲಜಿ. ಓಕೆ, ಸೊ ಈ ಒಂದು ರಕ್ತವು ಮೂಳೆಯಲ್ಲಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ರಕ್ತವು ಮೂಳೆಯ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸೊ ಎಲ್ಲಿ ಸಾಯುತ್ತೆ ಅಂದ್ರೆ ಸ್ಲೀನ್ ಅಂತ ಕರಿತೀವಿ, ಗುಲ್ಮ ಅಂತ ಕರಿತೀವಿ, ಅಲ್ಲಿ ಸಾಯುತ್ತೆ ಈ ಒಂದು ರಕ್ತ. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ವರ್ಣಕವು ಕಬ್ಬಿಣ ಅಂಶವನ್ನು ಒಳಗೊಂಡಿದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಅದು ಅನಿಮಿಯಾ ಅಂತ ಕರಿತೀವಿ ಅಥವಾ ರಕ್ತಹೀನತೆ ಅಂತ ಕರಿತೀವಿ. ನೆಕ್ಸ್ಟ್, ಕೆಂಪು ರಕ್ತ ಕಣಗಳು ಹೆಚ್ಚಾಗುವುದರಿಂದ, ಇದು ಕೆಂಪು ರಕ್ತ ಕಣಗಳು ಅಲ್ಲ, ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು ಹೆಚ್ಚಾಗುವುದರಿಂದ ಬರುವ ರೋಗ ಯಾವುದು ಅಂದ್ರೆ ದಟ್ ಈಸ್ ಲುಕೇಮಿಯಾ ಆಗಿರುತ್ತೆ ಅಥವಾ ರಕ್ತದ ಕ್ಯಾನ್ಸರ್ ಆಗಿರುತ್ತೆ, ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ರಕ್ತ ಹೆಪ್ಪುಗಟ್ಟಲು ಯಾರ್ಯಾರು ಸಹಾಯ ಮಾಡ್ತಾರೆ ಅಂತ ತುಂಬಾ ಸರಿ ಕ್ವಶನ್ ಕೇಳಿದಾರೆ. ಸೊ ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್ ಆಗಿರುತ್ತೆ, ವೈಟಮಿನ್ ಕೆ,
ಜೀವಸತ್ವ ಕೆ, ನೆಕ್ಸ್ಟ್ ಫೈಬ್ರಿನೋಜಿನ್ ಅಂಡ್ ಪ್ರೋಥ್ರಾಂಬಿನ್ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಒಂದು ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವ ಒಂದು ಅಂಶಗಳು ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ರಕ್ತ ಪರಿಚಲನೆ ಕಂಡು ಹಿಡಿದವರು ಯಾರಂದ್ರೆ ವಿಲಿಯಂ ಆರ್ವೆ ಆಗಿರ್ತಾರೆ, ರಕ್ತ ಪರಿಚಲನೆ ಕಂಡು ಹಿಡಿದವರು. ನೆಕ್ಸ್ಟ್ ಮಾನವನ ರಕ್ತ ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದ್ರೆ ದಟ್ ಈಸ್ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅಂತ ಹೇಳ್ಬಿಟ್ಟು. ಯಾರು? ಕಾರ್ಲ್ ಲ್ಯಾಂಡ್ ಸ್ಟೀನರ್. ನೆಕ್ಸ್ಟ್ ರಕ್ತದ pH ಮೌಲ್ಯ ಎಷ್ಟು ಅಂತ ನಮಗೆ ಕ್ವಶನ್ ಕೇಳ್ತಾರೆ, ದಟ್ ಈಸ್ 7.4 ಆಗಿರುತ್ತೆ. ನೆಕ್ಸ್ಟ್ ಹಿಮೋಫಿಲಿಯಾ ಅಂದ್ರೆ ಏನಪ್ಪಾ ಅಂದ್ರೆ ರಕ್ತ ಹೆಪ್ಪುಗಟ್ಟದೆ ಇರುವ ಒಂದು ಸ್ಥಿತಿ ಆಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಹಿಮೋಫಿಲಿಯಾ ಅಂತ ಕರಿತೀವಿ. ಇದಕ್ಕೆ ಮತ್ತೊಂದು ಹೆಸರಿದೆ, ರಾಯಲ್ ಡಿಸೀಸ್ ಅಂತ ಇದೆ. ಏನು? ರಾಯಲ್ ಡಿಸೀಸ್. ಕ್ಲಿಯರ್? ಸೊ ರಾಣಿ ವಿಕ್ಟೋರಿಯಾ ಫ್ಯಾಮಿಲಿಗೆ ಇದೊಂದು ತುಂಬಾ ಬಾಧಿಸಿದ ಒಂದು ರೋಗ ಆಗಿರುತ್ತೆ, ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? ರಾಯಲ್ ಡಿಸೀಸ್ ಅಂತ ಕರಿತೀವಿ. ಹಿಮೋಫಿಲಿಯಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ, ಇದು ಹಿಮೋಫಿಲಿಯಾ ಏನಕ್ಕೆ ಬರುತ್ತೆ ಅಂದ್ರೆ ಇನ್ನೊಂದು ಬರುತ್ತೆ. ಸೊ ಸಿಕಲ್ ಸೆಲ್ ಅನಿಮಿಯಾ ಅಂತ ಬರುತ್ತೆ. ಸಿಕಲ್ ಸೆಲ್ ಅನಿಮಿಯಾ ಇಲ್ಲೇನ್ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅನಿಮಿಯಾ, ಸೊ ಅದನ್ನ ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ಈ ತರ ಒಂದು ದ್ವಿಪೀನ ಮಸೂರದಂತೆ ಒಂದು RBC ಇರುತ್ತೆ. ದ್ವಿಪೀನ ಮಸೂರ ಹಿಂಗೆ ಒಳಗಡೆಗೆ ತಗ್ಗಾದ ಪ್ರದೇಶವಿರುತ್ತೆ. ಸೊ ಈ ತರ ಒಂದು RBC ಏನಾಗ್ಬಿಡುತ್ತೆ, ಒಂದು ಈ ತರ ಒಂದು ಕುಡುಗೋಲ್ ರೂಪದಲ್ಲಿ ಬಂದ್ಬಿಡುತ್ತೆ, ಕುಡುಗೋಲ್ನ ರೂಪದಲ್ಲಿ ಬರುತ್ತೆ. ಸೊ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಡಿಫಿಷಿಯನ್ಸಿಯಿಂದ ಅದು ಬಂದ್ಬಿಟ್ಟು ಈ ತರ ಒಂದು ಕುಡುಗೋಲ್ ಶೇಪ್ ಬರುತ್ತೆ, ಸಿಕಲ್ ಶೇಪ್ ಬರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ಓಕೆನಾ? ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ, ಸಾರ್ವತ್ರಿಕ ಸ್ವೀಕಾರಿ ರಕ್ತದ ಗುಂಪು ಯಾವುದು ಅಂದ್ರೆ ದಟ್ ಈಸ್ AB ಆಗಿರುತ್ತೆ. ನೆಕ್ಸ್ಟ್ ಸಾರ್ವತ್ರಿಕ ದಾನಿ ರಕ್ತದ ಗುಂಪು O ಆಗಿರುತ್ತೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರು ಕೇಳಿದ್ರೆ O+ ಮತ್ತೆ O- ಇದ್ರೆ, ಸೊ ಸಾರ್ವತ್ರಿಕ ದಾನಿ ಯಾವ್ದಂದ್ರೆ ದಟ್ ಈಸ್ O ನೆಗೆಟಿವ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ, ಮೊಟ್ಟ ಮೊದಲಿಗೆ RH ಅಂಶವನ್ನು ಮಕಾಕ ರೀಸಸ್ ಮಂಕಿಯಲ್ಲಿ ಪತ್ತೆ ಹಚ್ಚಿದರು. ರೀಸಸ್ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ. ಈ ಪ್ಲಸ್ ಮೈನಸ್ ಯಾವ್ದ್ರಿಂದ ಒಂದು ಅಳಿತಾರೆ ಅಂದ್ರೆ ಈ ಒಂದು RH ಫ್ಯಾಕ್ಟರ್ ಇದ್ರೆ ಪ್ಲಸ್ ಆಗಿರುತ್ತೆ, RH ಫ್ಯಾಕ್ಟರ್ ಇಲ್ಲ ಅಂದ್ರೆ ಮೈನಸ್ ಆಗಿರುತ್ತೆ. ಓಕೆ. ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವಯಸ್ಕ ಮಾನವನ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ 206 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅತಿ ಉದ್ದವಾದ ಮೂಳೆ, ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಫೀಮರ್ ಆಗಿರುತ್ತೆ. ನೆಕ್ಸ್ಟ್ ಚಿಕ್ಕ ಮೂಳೆ ಯಾವ್ದು ಅಂದ್ರೆ ಸ್ಟೆಪೀಸ್ ಆಗಿರುತ್ತೆ, ಕಿವಿಯಲ್ಲಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಮಾನವನ ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅಂದ್ರೆ ದಟ್ ಈಸ್ ಕ್ರೇನಿಯಲ್ ಆಗಿರುತ್ತೆ, ಕ್ರೇನಿಯಲ್ ಮೂಳೆ. ಮೂಳೆಯು ಮುಖ್ಯವಾಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ನಿಂದ ಮಾಡಲ್ಪಟ್ಟಿರುತ್ತೆ. ಮೂಳೆ ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ಗಳ ಮಿಶ್ರಣವಾಗಿರುತ್ತೆ ಮ್ಯಾಕ್ಸಿಮಮ್ ಆಗಿ. ಓಕೆ. ನೆಕ್ಸ್ಟ್, ಹೊಟ್ಟೆಯಲ್ಲಿರುವ ಆಮ್ಲ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ HCl ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಪೆಪ್ಸಿನ್ ಅನ್ನೋದು ಪ್ರೋಟೀನ್ ಅನ್ನು ಪಾಲಿಪೆಪ್ಟೈಡ್ಗಳಾಗಿ ಪರಿವರ್ತಿಸುತ್ತೆ. ಏನು? ಪೆಪ್ಸಿನ್ converted protein is converted by polypeptide by using pepsin, or pepsin is converted protein into polypeptides. ನೆಕ್ಸ್ಟ್, ರೆನಿನ್ ಹಾಲನ್ನು ಮೊಸರನ್ನಾಗಿಸುತ್ತೆ. ಯಾವುದು? ರೆನಿನ್. ನೆಕ್ಸ್ಟ್, ಕಮಿಂಗ್ ಟು ದಿಸ್ ಅಪೆಂಡಿಕ್ಸ್ ಅಂತ ಕರಿತೀವಿ. ಇದು ಸಣ್ಣ ಕರಳು ಮತ್ತು ದೊಡ್ಡ ಕರಳು ಸೇರುವ ಒಂದು ಜಾಗದಲ್ಲಿ ಇರುತ್ತೆ. ಇದೊಂದು ಅನುಪಯುಕ್ತ ಅಂಗವಾಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಹಲ್ಲುಗಳನ್ನು ಆವರಿಸಿರುವ ಒಂದು ಪದರು ಯಾವುದು ಅಂದ್ರೆ ದಟ್ ಈಸ್ ಎನಾಮೆಲ್ ಅಂತ ಕರಿತೀವಿ. ನೆಕ್ಸ್ಟ್, ಹಲ್ಲುಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇಂದ ಮಾಡಲ್ಪಟ್ಟಿದೆ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಆಗಿದಾವೆ. ಯಾವುದು? ಹಲ್ಲು ಫಾಸ್ಫೇಟ್. ನೆಕ್ಸ್ಟ್, ಹಲ್ಲುಗಳಿಗೆ ಬಾಧಿಸುವ ಒಂದು ಕಾಯಿಲೆ ಯಾವುದು ಅಂದ್ರೆ ಫ್ಲೋರೋಸಿಸ್ ಅಂತ ಕರಿತೀವಿ. ಓಕೆ. ಸೊ ಅವರು ಕುಡಿರೋ ಒಂದು ವಾಟರ್ ಅಲ್ಲಿ ಫ್ಲೋರಿನ್ ಅಂಶ ಜಾಸ್ತಿ ಇತ್ತು, ಆ ಒಂದು ವಾಟರ್ ಕುಡಿಯೋದ್ರಿಂದ ಈ ಒಂದು ಫ್ಲೋರೋಸಿಸ್ ಕಾಯಿಲೆ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಮಾನವನ ಹೃದಯ ಡ್ಯಾಶ್ ಪೊರೆಯಿಂದ ಆವರಿಸಿದೆ ಅಂದ್ರೆ ಪೆರಿಕಾರ್ಡಿಯಂ ಅಂತ ಕರಿತೀವಿ. ಪೆರಿಕಾರ್ಡಿಯಂ. ನೆಕ್ಸ್ಟ್, ಸ್ಟೆಥಸ್ಕೋಪ್
ಅನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ರೆನ್ ಲೆನೆಕ್ ಅನ್ನೋ ಒಬ್ಬ ಸೈಂಟಿಸ್ಟ್ ಆಗಿರ್ತಾರೆ, ರೆನ್ ಲೆನೆಕ್. ನೆಕ್ಸ್ಟ್ ಹಮ್ಮಿಂಗ್ ಬರ್ಡ್ ಅತ್ಯಂತ ಚಿಕ್ಕವಾದ ಪಕ್ಷಿ ಆಗಿರುತ್ತೆ, ಹೆಚ್ಚು ಹೃದಯ ಬಡಿತವನ್ನು ಹೊಂದಿರುತ್ತೆ ಇದು ಹಮ್ಮಿಂಗ್ ಬರ್ಡ್. ನೆಕ್ಸ್ಟ್ ಕಡಿಮೆ ಹೃದಯ ಬಡಿತ ಹೊಂದಿರೋದು ಯಾವುದು ಅಂದ್ರೆ ದಟ್ ಈಸ್ ಆಮೆ ಆಗಿರುತ್ತೆ. ಇಸಿಜಿ ಅಂದ್ರೆ ಏನು? ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಆಗಿರುತ್ತೆ. ನೆಕ್ಸ್ಟ್ ರಕ್ತ ಒತ್ತಡ ಅಳೆಯುವ ಉಪಕರಣ ಯಾವುದು ಅಂದ್ರೆ ದಟ್ ಈಸ್ ಸಿಗ್ಮೋಮಾನೋಮೀಟರ್ ಅಂತ ಕರಿತೀವಿ. ಏನು? ಸಿಗ್ಮೋಮಾನೋಮೀಟರ್. ಆರೋಗ್ಯವಂತ ಮಾನವನ ರಕ್ತದ ಒತ್ತಡ ಎಷ್ಟಿರುತ್ತೆ ಅಂದ್ರೆ 120/80 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಫೇಸ್ ಮೇಕರ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದೆ. ಯಾವುದು? ಫೇಸ್ ಮೇಕರ್, ನಾಟ್ ಫೇಸ್. ನಮ್ಮ ಒಂದು ಮುಖಕ್ಕೆ ಸಂಬಂಧಿಸಿದಲ್ಲ, ಅದು ಫೇಸ್ ಮೇಕರ್ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದ ಒಂದು ವರ್ಡ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಶ್ವಾಸಕೋಶವನ್ನು ರಕ್ಷಿಸುವ ಪೊರೆ ಯಾವುದು ಅಂದ್ರೆ ದಟ್ ಈಸ್ ಫ್ಲೂರಾ ಅಂತ ಕರಿತೀವಿ. ಫ್ಲೂರಾ ಅನ್ನೋ ಒಂದು ಪೊರೆ ಶ್ವಾಸಕೋಶವನ್ನು ರಕ್ಷಣೆ ಮಾಡುತ್ತೆ. ನೆಕ್ಸ್ಟ್ ಶ್ವಾಸಕೋಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ಆಲ್ವಿಯೋಲೈ ಅಂತ ಕರಿತೀವಿ. ಕ್ಲಿಯರ್? ಸೊ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಂಗ್ಸ್ ಇಸ್ ಕಾಲ್ಡ್ ಆಲ್ವಿಯೋಲೈಸ್ ಅಂತ ಕರಿತೀವಿ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ ಯಾವ್ದಪ್ಪ ಅಂದ್ರೆ ನ್ಯೂಮೋನಿಯಾ ಆಗಿರುತ್ತೆ. ನೆಕ್ಸ್ಟ್ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ನೆಫ್ರಾನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಮೂತ್ರಜನಕಾಂಗವು ರೀನಲ್ ಕ್ಯಾಪ್ಸುಲ್ ಎಂಬ ಹೊದಿಕೆಯಿಂದ ಆವರಿಸಲ್ಪಟ್ಟಿರುತ್ತೆ. ಮೂತ್ರವು ಹಳದಿ ಬಣ್ಣಕ್ಕೆ ಕಾರಣ ಏನಪ್ಪಾ ಅಂದ್ರೆ ದಟ್ ಈಸ್ ಯೂರೋಕ್ರೋಮ್ ಅಂತ ಹೇಳ್ಬಿಟ್ಟು. ಏನು? ಯೂರೋಕ್ರೋಮ್. ನೆಕ್ಸ್ಟ್ ನೋಡಿ, ಮೆದುಳನ್ನು ಆವರಿಸಿರುವ ಒಂದು ಹೊದಿಕೆ ಯಾವುದು ಅಂದ್ರೆ ಮೆನಂಜಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೇನ್ ಆಗಿ ಮತ್ತೆ ಡಿವೈಡ್ ಮಾಡ್ತಾ ಹೋದ್ರೆ ಬರುತ್ತೆ, ಡ್ಯೂರಾಮೆಟರ್ ಬರುತ್ತೆ, ಅರೆಕ್ನಾಯ್ಡ್ ಬರುತ್ತೆ, ಈ ತರ ಎಲ್ಲ ಒಂದು ಟೈಪ್ಸ್ ಬರುತ್ತೆ. ಸೊ ಮೇನ್ ಆಗಿ ಮೆನಂಜಿಸ್ ಅಂತ ನೆನ್ಪಿಟ್ಕೊಳ್ಳಿ ನಮ್ಗೆ. ಸೊ ಇದಕ್ಕೆ ಒಂದು ಸೋಂಕು ಉಂಟಾದ್ರೆ ಬರುವ ಒಂದು ರೋಗ ಯಾವುದು ಅಂದ್ರೆ ಮೆನಂಜೈಟಿಸ್ ಅಂತ ಹೇಳ್ಬಿಟ್ಟು ರೋಗ ಬರುತ್ತೆ. ಇದು ಮೆದುಳಿಗೆ ಸಂಬಂಧಿಸಿದೆ. ಮಾನವನ ಮೆದುಳಿನ ವಿಸ್ತೃತ ಬೆಳವಣಿಗೆ ಕಾರಣ ಏನಪ್ಪಾ ಅಂದ್ರೆ ದಟ್ ಈಸ್ ಕಾರ್ಟೆಕ್ಸ್ ಆಗಿರುತ್ತೆ. ಈ ಒಂದು ಕಾರ್ಟೆಕ್ಸ್ ಅನ್ನೋದು ಮಾನವನ ಬುದ್ಧಿ ಬೆಳವಣಿಗೆಗೆ, ಇಂಟೆಲಿಜೆನ್ಸ್ಗೆ ಕಾರಣವಾಗಿರೋ ಒಂದು ಭಾಗ ಯಾವುದು ಅಂದ್ರೆ ದಟ್ ಈಸ್ ಕಾರ್ಟೆಕ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಬಾಕ್ಸರ್ಗಳನ್ನು ಬಾಧಿಸುವ ಒಂದು ಮೆದುಳಿನ ಸಮಸ್ಯೆ ಯಾವುದು ಅಂದ್ರೆ ದಟ್ ಈಸ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಕರಿತೀವಿ. ಪಾರ್ಕಿನ್ಸನ್ ರೋಗ. ಈ ಒಂದು ರೋಗ ಏನ್ರಿಂದ ಬರುತ್ತೆ, ಯಾವುದರ ಕೊರತೆಯಿಂದ ಬರುತ್ತೆ ಅಂದ್ರೆ ಡೋಪಮೈನ್ ನ ಕೊರತೆಯಿಂದ ಬರುತ್ತೆ. ಕ್ಲಿಯರ್? ಸೊ ಈ ಒಂದು ಡೋಪಮೈನ್ ಅನ್ನೋದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿರುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್. ಈ ಒಂದು ನ್ಯೂರಾನ್ ಏನಿರುತ್ತೆ, ಈ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ ಇಲ್ಲಿ ತುದಿ ಇರುತ್ತಲ್ಲ, ಈ ಒಂದು ತುದಿಯಿಂದ ಮತ್ತೆ ಇನ್ನೊಂದು ನ್ಯೂರಾನ್ ಸ್ಟಾರ್ಟ್ ಆಗುತ್ತೆ. ಇವೆರಡರ ನಡುವೆ ಒಂದು ಗ್ಯಾಪ್ ಇರುತ್ತಲ್ಲ, ಅದಕ್ಕೆ ಸೈನಾಪ್ಸ್ ಅಂತ ಕರಿತೀವಿ. ಈ ಒಂದು ಗ್ಯಾಪ್ ಅಲ್ಲಿ ಏನ್ ಬರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬರುತ್ತೆ. ಇಲ್ಲಿ ಬಂದಿರೋ ಇಂದ ಇನ್ಫಾರ್ಮೇಶನ್ ಇಲ್ಲಿಗೆ ಸಾಗಿಸ್ಲಿಕ್ಕೆ ಈ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ದಟ್ ಈಸ್ ಡೋಪಮೈನ್ ಆಗಿರುತ್ತೆ. ಈ ಡೋಪಮೈನ್ ಕೊರತೆಯಿಂದ ಬರುವ ಒಂದು ರೋಗ ಯಾವುದು ಅಂದ್ರೆ ಪಾರ್ಕಿನ್ಸನ್ ಡಿಸೀಸ್ ಆಗಿರುತ್ತೆ. ಒಂದು ಬಾಕ್ಸರ್ಗಳಿಗೆ ಯಾಕೆ ಇದೊಂದು ಬರುತ್ತೆ ಅಂದ್ರೆ, ಸೊ ಅವರು ತುಂಬಾ ಸ್ಟ್ರಾಂಗ್ ಇರಬೇಕು, ಅವರು ಪಂಚ್ ಮಾಡೋದು ತುಂಬಾ ಸ್ಟ್ರಾಂಗ್ ಇರಬೇಕು. ಆದ್ರಿಂದ ಅವ್ರಿಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಕೈಯೆಲ್ಲ ಶೇಕ್ ಆಗುತ್ತೆ, ನಡುಗ್ತಾ ಇರುತ್ತೆ. ಅವಾಗ ಅವರು ಸೋಲ್ತಾರೆ ಗೇಮಲ್ಲಿ, ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಸುಳ್ಳನ್ನು ಪರೀಕ್ಷಿಸುವ ಒಂದು ಪರೀಕ್ಷೆ ಯಾವುದು ಅಂದ್ರೆ ದಟ್ ಈಸ್ ಪಾಲಿಗ್ರಾಮ್ ಆಗಿರುತ್ತೆ. ನೆಕ್ಸ್ಟ್ ಸ್ನಾಯುವಿನಲ್ಲಿ ಆಕ್ಸಿಜನ್ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ಸ್ನಾಯು ಸೆಳೆತ ಬರುತ್ತೆ. ಯಾವುದು? ಸ್ನಾಯು ಸೆಳೆತ. ನಾವು ತುಂಬಾ ವರ್ಕೌಟ್ ಮಾಡಿದೀವಿ ಅಂದ್ರೆ ಆವತ್ತು ನಮ್ಮ ಲೆಗ್ಸ್ ಪೈನ್, ಬಾಡಿ ಪೈನ್ ಎಲ್ಲ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಡೆಫಿಷಿಯನ್ಸಿ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದು ಆಸಿಡ್ ರಿಲೀಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಿ. ಲ್ಯಾಕ್ಟಿಕ್ ಆಮ್ಲ. ಈ ಒಂದು ಲ್ಯಾಕ್ಟಿಕ್ ಆಮ್ಲ ರಿಲೀಸ್ ಆಗುತ್ತೆ, ನಮಗೆ ಒಂದು ಮಸಲ್ ಪೈನ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಯೂರಿಕ್ ಆಸಿಡ್ ಅಂತ ಬರುತ್ತೆ. ಯೂರಿಕ್ ಆಸಿಡ್. ಸೊ ನಮ್ಮ ಒಂದು ಜಾಯಿಂಟ್ಸ್ ಅಲ್ಲಿ ಯೂರಿಕ್ ಆಸಿಡ್ ಅಕಮುಲೇಷನ್ ಆದ್ರೆ ನಮಗೆ ಗೌಟ್ಸ್ ಅಂತ ಒಂದು ರೋಗ ಬರುತ್ತೆ. ಗೌಟ್ಸ್ ಅಂತ ಒಂದು ರೋಗ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಸೊ ಗೌಟ್ಸ್ ಅನ್ನೋದು ಒಂದು ಯೂರಿಕ್ ಆಮ್ಲದಿಂದ ಬರುತ್ತೆ.
ಒಂದು ಸ್ನಾಯು ಸೆಳೆತ ಅನ್ನೋದು ಒಂದು ಲ್ಯಾಕ್ಟಿಕ್ ಆಮ್ಲದಿಂದ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ, ಶರೀರದ ಸಮತೋಲನೆ ಕಾಪಾಡುವುದು ಯಾವ್ದಪ್ಪ ಅಂದ್ರೆ ಅನುಮಸ್ತಿಷ್ಕ ಅಂತ ಕರಿತೀವಿ. ಕ್ಲಿಯರ್? ಏನು? ಅನುಮಸ್ತಿಷ್ಕ, ಸೆರೆಬೆಲ್ಲಮ್ ಅಂತ ಕರಿತೀವಿ. ಸೊ ಈ ಒಂದು ಸೆರೆಬೆಲ್ಲಮ್ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿಲ್ಲ ಅಂದ್ರೆ ಸೊ ಅವಾಗ ಏನಂತೆ, ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನೋದು ತಪ್ಪಾಗುತ್ತೆ. ನೋಡಿ ಇಲ್ಲಿ ಇದು ಕೇಳಿದರೆ ಕ್ವಶನ್, ಕುಡಿದ ಅಮಲಿನಲ್ಲಿ ವ್ಯಕ್ತಿಯು ನಿಯಂತ್ರಣದಲ್ಲಿ ಇಲ್ಲದ ಭಾಗ ಯಾವುದು ಅಂತ ಅನುಮಸ್ತಿಷ್ಕ ಅಂತ ಕರಿತೀವಿ. ಸೊ ಯಾವಾಗ ಒಂದು ಬಾಡಿ ಫುಲ್ ಆಲ್ಕೋಹಾಲ್ ಇರುತ್ತೆ ಅವಾಗ ಏನಾಗತ್ತೆ, ನಾವು ನಡೆಯುವಾಗ ರೋಡೆಲ್ಲ ನಡೀತಾ ಇರ್ತಾರೆ, ನೀವು ಗಮನಿಸಬಹುದು. ಯಾಕೆಂದ್ರೆ ಅವರಲ್ಲಿ ಒಂದು ಎರಡನೇ ಮೆದುಳು ಅಂತ ಕರಿತೀವಿ, ಯಾವುದು ಅನುಮಸ್ತಿಷ್ಕ, ಸಾರಿ ಚಿಕ್ಕ ಮೆದುಳು ಅಂತ ಕರಿತೀವಿ ಯಾವುದಕ್ಕೆ, ಅನುಮಸ್ತಿಷ್ಕಕ್ಕೆ. ಇದು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರಲ್ಲ, ಅದಕ್ಕೆ ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನೋದು ತಪ್ಪೋಗುತ್ತೆ. ಯಾವುದೇ ಡ್ಯಾನ್ಸರ್ ಆಗಿರ್ಬೋದು, ಕರೆಕ್ಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅನುಮಸ್ತಿಷ್ಕ ಕರೆಕ್ಟ್ ಆಗಿ ವರ್ಕ್ ಆಗ್ತಿರತ್ತೆ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಇಲ್ಲಾಂದ್ರೆ ಒಂದು ಸರ್ಕಸ್ ಆಗಿರ್ಬೋದು, ಸರ್ಕಸ್ ಅಲ್ಲಿ ಒಂದು ಥ್ರೆಡ್ ಮೇಲೆ ಸೈಕಲ್ ರನ್ ಮಾಡೋದಾಗಿರ್ಬೋದು, ಥ್ರೆಡ್ ಮೇಲೆ ನಡೆಯೋದಾಗಿರ್ಬೋದು, ಅವಾಗೆಲ್ಲ ಕರೆಕ್ಟ್ ಆಗಿ ನಾವು ನಡಿಬೇಕು ಅಂದ್ರೆ ನಮ್ಗೆ ಅನುಮಸ್ತಿಷ್ಕ ಅನ್ನೋದು ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು. ಇಲ್ಲಾಂದ್ರೆ ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನೋದು ತಪ್ಪಾಗಿ ಕೆಳಗೆ ಬಿದ್ದೋಗ್ತೀವಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಮೆದುಳು ಬಳ್ಳಿ ಅಂತ ಕರಿತೀವಿ, ಸ್ಪೈನಲ್ ಕಾರ್ಡ್. ಸೊ ಈ ಒಂದು ಮೆದುಳು ಬಳ್ಳಿಗೆ ಎರಡನೇ ಮೆದುಳು ಅಂತ ಕರಿತೀವಿ. ಓಕೆ, ಸೆಕೆಂಡರಿ ಬ್ರೈನ್ ಆಫ್ ದ ಬಾಡಿ ಯಾವುದು? ಸ್ಪೈನಲ್ ಕಾರ್ಡ್. ಸೊ ಪರಾವರ್ತಿತ ಚಾಪ ಮೆದುಳು ಬಳ್ಳಿಗೆ ಸಂಬಂಧಿಸಿದೆ, ರಿಫ್ಲೆಕ್ಸ್ ಆಕ್ಟ್ ಅಂತ ಕರಿತೀವಲ್ವಾ. ಸೊ ಅದು ಏನಕ್ಕೆ ಸಂಬಂಧಿಸಿದೆ ಅಂದ್ರೆ ಮೆದುಳು ಬಳ್ಳಿಗೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ, ಕಣ್ಣೀರಿನ ಗ್ರಂಥಿ, ಕಣ್ಣೀರಿನಲ್ಲಿರುವ ಒಂದು ಗ್ರಂಥಿ ಯಾವುದು ಅಂದ್ರೆ ದಟ್ ಈಸ್ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಕರಿತೀವಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್. ನೆಕ್ಸ್ಟ್, ಕಣ್ಣು ಯಾವ ಒಂದು ಲೆನ್ಸ್ ತರ ಆಕ್ಟ್ ಆಗುತ್ತೆ ಅಂದ್ರೆ ದ್ವಿಪೀನ ಮಸೂರ ಅಂತ ಕರಿತೀವಿ. ಏನು? ದ್ವಿಪೀನ ಮಸೂರ, ಬೈ ಕಾನ್ವೆಕ್ಸ್ ಅಂತ ಕರಿತೀವಿ. ಬೈ ಕಾನ್ವೆಕ್ಸ್ ಲೆನ್ಸ್ ತರ ಒಂದು ಆಕ್ಟ್ ಆಗುತ್ತೆ ನಮ್ಮ ಕಣ್ಣು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ, ಮಂದ ಬೆಳಕಿನಲ್ಲಿ ಕಾರ್ಯನಿರ್ವಹಿಸುವುದು ಯಾವ ಒಂದು ಸೆಲ್ಸ್ ಅಂತ ಕ್ವಶನ್ ಕೇಳ್ತಾರೆ. ಸೊ ನಮ್ಗೆ ತುಂಬಾ ಡಾರ್ಕ್ ಇದೆ ಇಲ್ಲಿ. ಸೊ ಅಂತ ಸಮಯದಲ್ಲಿ ಒಂದು ಕಣ್ಣಲ್ಲಿರುವ ಒಂದು ಯಾವ ಸೆಲ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ ಟು ಡಿಟೆಕ್ಟ್ ದ ಥಿಂಗ್ಸ್, ಅವಾಗ ಏನ್ ಮಾಡುತ್ತೆ? ರಾಡ್ಸ್ ಅಂತ ಕರಿತೀವಿ, ರಾಡ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಪ್ರಕಾಶಮಾನವಾದ ಬೆಳಕಿನಲ್ಲಿ ಅಥವಾ ಯಾವುದೇ ಒಂದು ಕಲರ್ಸ್ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಅಲ್ಲಿ ಒಂದು ಕಾರ್ಯನಿರ್ವಹಿಸೋದು ಯಾವುದು ಅಂದ್ರೆ ದಟ್ ಈಸ್ ಕೋನ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಕೋನ್ ಸೆಲ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ, ನಾವು ಯಾವುದೇ ಒಂದು ಸಮೀಪ ದೃಷ್ಟಿ ದೋಷ ಸರಿಪಡಿಸಲು ಯಾವ ಒಂದು ಮಸೂರನ ಬಳಸ್ತಾರೆ ಅಂದ್ರೆ ನಿಮ್ನ ಮಸೂರನ ಬಳಸ್ತಾರೆ. ಕ್ಲಿಯರ್? ಸೊ ಯಾವ ಮಸೂರ? ನಿಮ್ನ ಮಸೂರ. ಸಮೀಪ ದೃಷ್ಟಿ ದೋಷಿ, ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡಿ ಇಲ್ಲಿ, ದೂರದೃಷ್ಟಿ ದೋಷ, ಫಾರ್ ಸೈಟೆಡ್ನೆಸ್. ನಿಯರ್ ಸೈಟೆಡ್, ಸಮೀಪ ದೃಷ್ಟಿ ದೋಷನ ಏನಂತ ಕರಿತೀವಿ? ಮಯೋಫಿಯಾ ಅಂತ ಕೂಡ ಕರಿತೀವಿ, ಮಯೋಫಿಯಾ. ಸೊ ದೂರದೃಷ್ಟಿ ದೋಷಕ್ಕೆ ಯಾವ ಒಂದು ಸರಿಪಡಿಸಲು ಬಳಸುವ ಒಂದು ಲೆನ್ಸ್ ಯಾವುದು ಅಥವಾ ಮಸೂರ ಯಾವುದು ಅಂದ್ರೆ ಪೀನ ಮಸೂರ ಅಂತ ಕರಿತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಹೈಪರ್ ಮೆಟ್ರೋಪಿಯಾ. ಸೊ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಐ ಪಾರ್ಟ್ ಇರುತ್ತೆ ಇಲ್ಲಿ. ಸೊ ಮಯೋಫಿಯಾ ಆದ್ರೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ? ಒಂದು ನಿಮ್ನ ಮಸೂರ ಯೂಸ್ ಮಾಡ್ತಾರೆ. ಸೊ ಹೈಪರ್ ಮೆಟ್ರೋಪಿಯಾ ಆದ್ರೆ ಒಂದು ಪೀನ ಮಸೂರನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಇಲ್ಲಿ, ಈ ಒಂದು ಪ್ಯೂಪಿಲ್ ಯಾವ ರೀತಿ ಆಕ್ಟ್ ಆಗುತ್ತೆ ಅಂದ್ರೆ, ಸೊ ಪ್ಯೂಪಿಲ್ ಅನ್ನೋದು ನಾವು ತುಂಬಾ ಬೆಳಕಿರಬೇಕಾದ್ರೆ ಅಥವಾ ಒಂದು ಕತ್ಲಿಂದ ಬೆಳಕಿಗೆ ಬಂದಾಗ ಸಡನ್ ಆಗಿ ನಮ್ಮ ಕಣ್ಣು ಸ್ವಲ್ಪ ಮುಚ್ಕೋತೀವಿ. ಯಾಕೆಂದ್ರೆ ಎಂಟೈರ್ ಲೈಟ್ ಅದ್ರ ಒಳಗೆ ಹೋಗುತ್ತೆ ಅಟ್ ಎ ಟೈಮ್ ಅಲ್ಲಿ, ಅವಾಗ ಏನಾಗುತ್ತೆ? ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಪ್ಯೂಪಿಲ್ ಅನ್ನೋದು ಒಂದು ಕಾಂಟ್ರಾಸ್ಟ್ ಆಗ್ಬಿಟ್ಟು ಏನ್ ಮಾಡುತ್ತೆ? ಸ್ವಲ್ಪ ಪ್ರಮಾಣದ ಬೆಳಕನ್ನ ಕಣ್ಣು ಒಳಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಪ್ಯೂಪಿಲ್. ಸೊ ಅದೇ ರೀತಿ ನಾವು ಒಂದು ಲೈಟ್ ತುಂಬಾ ಇರೋದ್ರಿಂದ ಒಂದು ಡಾರ್ಕ್ ರೂಮ್ ಅಲ್ಲಿ ಹೋದಾಗ, ನಾವು ಸಿನಿಮಾ ಥಿಯೇಟರ್ಗೆ ಎಲ್ಲ ಹೋದಾಗ ಗಮನಿಸಬಹುದು, ನಾವು ಸಿನಿಮಾ ಥಿಯೇಟರ್ಗೆ ಹೋದಾಗ ನಾವು ಚೇರ್ಸ್ ನ ಹುಡ್ಕೋಬೇಕು. ಅವಾಗ ಏನಾಗುತ್ತೆ? ನಮ್ಗೆ ಲೈಟ್ ತುಂಬಾ ಅವಶ್ಯಕತೆ ಇದೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ? ಒಂದು ಪ್ಯೂಪಿಲ್ ಅನ್ನೋದು ಜಾಸ್ತಿ ದೊಡ್ಡದಾಗತ್ತೆ. ಅವಾಗ ತುಂಬಾ ಲೈಟ್ ಅನ್ನೋದು ಒಳಗೋಗ್ಲಿಕ್ಕೆ ಟ್ರೈ ಮಾಡುತ್ತೆ, ನಾವು ಥಿಂಗ್ಸ್ ನ ಡಿಟೆಕ್ಟ್ ಮಾಡಬಹುದು. ಓಕೆನಾ? ಎಸ್.
ನೆಕ್ಸ್ಟ್ ನೋಡಿ ಇಲ್ಲಿ, ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಓಡಂಟಾಲಜಿ ಅಂತ ಕರಿತೀವಿ ಓಡಂಟಾಲಜಿ. ನೆಕ್ಸ್ಟ್, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂದ್ರೆ ದಟ್ ಈಸ್ ಸ್ಕಿನ್ ಆಗಿರುತ್ತೆ, ಚರ್ಮ. ಚರ್ಮದ ಬಣ್ಣಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೆಲನಿನ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ, ಚರ್ಮದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡರ್ಮಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್, ಗ್ಲುಕೋಮಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕಣ್ಣಿಗೆ ಸಂಬಂಧಿಸಿದ ಒಂದು ರೋಗ ಆಗಿರುತ್ತೆ ಗ್ಲುಕೋಮಾ. ನೆಕ್ಸ್ಟ್, ಕಣ್ಣಿನ ಬಣ್ಣ ನಿರ್ಧರಿಸುವುದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ಐರಿಸ್ ಆಗಿರುತ್ತೆ, ಐರಿಸ್. ಓಕೆ. ನೆಕ್ಸ್ಟ್, ಹಾರ್ಮೋನುಗಳನ್ನು ರಾಸಾಯನಿಕ ರಸದೂತಗಳು ಅಂತ ಕರೀತಾರೆ, ಕೆಮಿಕಲ್ ಮೆಸೆಂಜರ್ಸ್. ಕೆಮಿಕಲ್ ಮೆಸೆಂಜರ್ಸ್ ಯಾವುದನ್ನ? ಹಾರ್ಮೋನ್ಸ್ ನ. ನೆಕ್ಸ್ಟ್ ಎನ್ಸೈಮ್ಸ್ ನ ಏನಂತ ಕರೀತಾರೆ? ಎನ್ಸೈಮ್ಸ್ ನ ಏನಂತ ಕರೀತಾರೆ? ಬಯೋಲಾಜಿಕಲ್ ಕೆಟಲಿಸ್ಟ್ ಅಂತ ಕರೀತಾರೆ, ಕೆಟಲಿಸ್ಟ್, ಬಯೋಲಾಜಿಕಲ್ ಕೆಟಲಿಸ್ಟ್. ನೆಕ್ಸ್ಟ್ ನೋಡಿ ಇಲ್ಲಿ, ಯಕೃತ್ ಮಾನವನ ಅತಿ ದೊಡ್ಡ ನಾಳ ಗ್ರಂಥಿ ಆಗಿರುತ್ತೆ, ಲಿವರ್. ನೆಕ್ಸ್ಟ್, ಯಕೃತ್ ಅಥವಾ ಲಿವರ್ ಅನ್ನೋದು ವಿಟಮಿನ್ ಎ ಅನ್ನು ಉತ್ಪಾದನೆ ಮಾಡುತ್ತೆ. ನಾವು ಲಿವರ್ನ ಎಷ್ಟೇ ಬಾರಿ ಕತ್ತರಿಸಿದರೂ ಅದು ಬೆಳೆಯುವ ಅಂಗ ಆಗಿರುತ್ತೆ. ಓಕೆ. ನೆಕ್ಸ್ಟ್, ಈ ಒಂದು ಲಿವರ್ ಅಥವಾ ಒಂದು ಯಕೃತಲ್ಲಿ ಏನ್ ಜಾಸ್ತಿ ಇರುತ್ತೆ ಅಂದ್ರೆ ಮೈಟೋಕಾಂಡ್ರಿಯಾ ಅನ್ನೋದು ಜಾಸ್ತಿ ಇರುತ್ತೆ. ಏನು? ಮೈಟೋಕಾಂಡ್ರಿಯಾ. ಯಕೃತನ್ನು ಮಾನವನ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ಸೊ ಕೆಮಿಕಲ್ ಫ್ಯಾಕ್ಟರಿ ಆಫ್ ಹ್ಯೂಮನ್ ಬಾಡಿ ಅಂತ ಯಾವ್ದನ್ನ ಕರಿತೀವಿ? ಈ ಒಂದು ಯಕೃತ್ನ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಕೆ. ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಥೈಮಸ್ ಗ್ರಂಥಿ ಯಾರಲ್ಲಿ ಕಂಡು ಬರುತ್ತೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ. ಬೆಳವಣಿಗೆ ಆದಂಗೆಲ್ಲ ಹೋದಂಗೆಲ್ಲ ಏನಾಗುತ್ತೆ? ಅದು ಕಣ್ಮರೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಮೇದೋಜೀರಕ ಗ್ರಂಥಿ ಒಂದು ಮಿಶ್ರ ಗ್ರಂಥಿ ಆಗಿರುತ್ತೆ, ಮಿಕ್ಸ್ಡ್ ಗ್ಲ್ಯಾಂಡ್ ಆಗಿರುತ್ತೆ. ಕೆಂಪು ರಕ್ತ ಕಣಗಳು ಎಲ್ಲಿ ಒಂದು ಸಾಯುತ್ತೆ ಅಥವಾ ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಗುಲ್ಮಾನ ಕರಿತೀವಿ ಅಥವಾ ಸ್ಲೀನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಬೆಳವಣಿಗೆಗೆ ಕಾರಣವಾದ ಒಂದು ಗ್ರಂಥಿ ಯಾವುದು ಅಂದ್ರೆ ದಟ್ ಈಸ್ ಪಿಟ್ಯುಟರಿ ಗ್ರಂಥಿ ಅಂತ ಕರಿತೀವಿ. ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ, ಮಾಸ್ಟರ್ ಗ್ಲ್ಯಾಂಡ್. ವಿಚ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಆಸ್ ಎ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ? ದಟ್ ಈಸ್ ಪಿಟ್ಯುಟರಿ ಗ್ರಂಥಿ ಆಗಿರುತ್ತೆ. ಸೊ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದ್ರೆ ಚಿಕ್ಕ ಗ್ರಂಥಿ ಪೀನಿಯಲ್ ಗ್ರಂಥಿ ಅಂತ ಕರಿತೀವಿ, ಪೀನಿಯಲ್. ಓಕೆ. ಸೊ ಆಪ್ಷನ್ ಅಲ್ಲಿ ಪೀನಿಯಲ್ ಕೊಟ್ಟಿದ್ರೆ ಜಸ್ಟ್ ಗೋ ವಿತ್ ಪೀನಿಯಲ್, ಅತ್ಯಂತ ಚಿಕ್ಕ ಗ್ರಂಥಿ. ಆಪ್ಷನ್ ಅಲ್ಲಿ ಇದು ಕೊಟ್ಟಿಲ್ಲ ಅಂದ್ರೆ ಎರಡನೇ ಚಿಕ್ಕ ಗ್ರಂಥಿ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಪಿಟ್ಯುಟರಿ ಗ್ರಂಥಿ ಆಗಿರುತ್ತೆ. ಓಕೆ. ಸೊ ಇದನ್ನ ರಾಜಗ್ರಂಥಿ ಅಂತ ಕರಿತೀವಿ. ಇದು ತುಂಬಾ ಒಂದು ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಅದರಲ್ಲಿ ಒಂದು ಹಾರ್ಮೋನ್ ಆದಂತ GH ಹಾರ್ಮೋನ್, ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಈ ಒಂದು GH ಹಾರ್ಮೋನ್ ಅತಿಯಾಗಿ ಹೆಚ್ಚಾಗಿ ಉತ್ಪಾದನೆ ಆದ್ರೆ ನಮ್ಗೆ ಏನ್ ಬರುತ್ತೆ? ಜೈಗ್ಯಾಂಟಿಸಮ್ ಅಂತ ಕರಿತೀವಿ ಅಥವಾ ದ್ವೈತ್ಯತೆ ಅಂತ ಕರಿತೀವಿ. ದೈತ್ಯತೆ, ತುಂಬಾ ಉದ್ದವಾಗಿ ಬೆಳೆಯೋದು. ಓಕೆ. ನೆಕ್ಸ್ಟ್ ಇನ್ನೊಂದು ಏನ್ ಬರುತ್ತೆ? ಆಕ್ರೋಮೆಗಾಲಿ ಅಂತ ಬರುತ್ತೆ. ಸೊ ಆಕ್ರೋಮೆಗಾಲಿ ಅಂದ್ರೆ ಒಂದು ನಮ್ಮ ಒಂದು ಫೇಸ್ ನ ಒಂದು ಶೇಪೇ ಚೇಂಜ್ ಆಗಿರುತ್ತೆ. ಕ್ಲಿಯರ್? ಒಂಥರ ಒಂದು ಶೇಪ್ಲೆಸ್ ಆಗ್ಬಿಟ್ಟಿರುತ್ತೆ ನಮ್ಮ ಬಾಡಿ ಎಲ್ಲ, ಆ ರೀತಿ ಒಂದು ಕಾಯಿಲೆ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಆಕ್ರೋಮೆಗಾಲಿ ಅಂತ ಕರಿತೀವಿ. ಓಕೆ. ಸೊ GH ಹಾರ್ಮೋನ್ ಕಡಿಮೆ ಉತ್ಪಾದನೆ ಆದ್ರೆ ಏನಾಗುತ್ತೆ? ಡ್ವಾರ್ಫಿಸಮ್ ಅಂತ ಕರಿತೀವಿ, ಡ್ವಾರ್ಫಿಸಮ್. ಕುಬ್ಜತೆ ಅಂತ ಕರಿತೀವಿ, ಕುಬ್ಜತೆ. ಸೊ ತುಂಬಾ ಶಾರ್ಟ್ ಆಗಿ ಬೆಳೀತಾರೆ, ತುಂಬಾ ಲಾಂಗ್ ಬೆಳೆಯೋದಿಲ್ಲ. ಸೊ ಅದು GH ಹಾರ್ಮೋನ್ಗೆ ಸಂಬಂಧಿಸಿರುತ್ತೆ. ನೆಕ್ಸ್ಟ್ ಹೆರಿಗೆ ಹಾರ್ಮೋನ್ ಅಂತ ಕರಿತೀವಿ, ಅದನ್ನ ಆಕ್ಸಿಟೋಸಿನ್ ಆಗಿರುತ್ತೆ. ಇದನ್ನ ಲವ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಲವ್ ಹಾರ್ಮೋನ್ ಅಂತ ಯಾವ್ದನ್ನ ಕರಿತೀವಿ? ಆಕ್ಸಿಟೋಸಿನ್ ನ ಕರಿತೀವಿ. ಸೊ ಹೆರಿಗೆ ಹಾರ್ಮೋನ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಆಕ್ಸಿಟೋಸಿನ್ ನ ಕರಿತೀವಿ. ಸೊ ನಮ್ಗೆ ಡೆಲಿವರಿ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಅವಾಗ ಇಂಜೆಕ್ಷನ್ ಕೊಟ್ಬಿಟ್ಟು ಒಂದು ಹೆರಿಗೆ ಆರಾಮಾಗಿ ಆಗೋ ತರ ಮಾಡ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವ್ಯಕ್ತಿತ್ವದ ಹಾರ್ಮೋನ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಥೈರಾಯ್ಡ್ ಅಂತ ಕರಿತೀವಿ. ವ್ಯಕ್ತಿತ್ವ, ಪರ್ಸನಾಲಿಟಿ ಗ್ಲ್ಯಾಂಡ್ ಅಂತ ಕರಿತೀವಿ.
ಪರ್ಸನಾಲಿಟಿ ಹಾರ್ಮೋನ್ ಯಾವುದು ಅಂತ ಕರೀತಾರೆ? ವ್ಯಕ್ತಿತ್ವದ ಹಾರ್ಮೋನ್ ಯಾವುದು ಅಂದ್ರೆ ದಟ್ ಈಸ್ ಥೈರಾಯ್ಡ್ ಹಾರ್ಮೋನ್ ಅಂತ ಕರಿತೀವಿ. ಥೈರಾಯ್ಡ್ ಗ್ರಂಥಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ ಇಲ್ಲಿ, ಇನ್ಸುಲಿನ್ ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುತ್ತೆ. ಯಾವುದು? ಇನ್ಸುಲಿನ್. ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತೀವಿ. ಯಾವುದು? ಅಡ್ರಿನಲಿನ್ ಅಂತ ಕರಿತೀವಿ. ಅಡ್ರಿನಲಿನ್. ಸೊ ಯಾವ್ದಾದ್ರು ನಮಗೆ ಒಂದು ಡೇಂಜರ್ ಸಿಚುವೇಶನ್ ಬಂದಾಗ, ಒಂದು ಭಯದ ಸಿಚುವೇಶನ್ ಬಂದಾಗ, ಅವಾಗ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗೋ ಹಾರ್ಮೋನ್ ಯಾವುದು ಅಂದ್ರೆ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಒಂದು ಅಡ್ರಿನಲಿನ್ ಹಾರ್ಮೋನ್ ನಮಗೆ ಏನು ಸೂಚಿಸುತ್ತೆ ಅಂದ್ರೆ ಅಲ್ಲಿ ಭಯ ಪಡ್ಬೇಕು ನಾವು ಫಸ್ಟ್. ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ಫೈಟ್ ಮಾಡಬೇಕು, ಇಲ್ಲಾಂದ್ರೆ ಅಲ್ಲಿಂದ ಓಡೋಗ್ಬೇಕು. ಅದನ್ನ ಸೂಚಿಸೋದು ಯಾವುದು ಅಂದ್ರೆ ದಟ್ ಈಸ್ ಅಡ್ರಿನಲಿನ್ ಅಂತ ಕರಿತೀವಿ. ಏನಾದ್ರೂ ನಮ್ಮ ಬಾಡಿಯಲ್ಲಿ ಈ ಒಂದು ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ನಾವು ಯಾರಿಗೂ ಭಯನೇ ಪಡೋದಿಲ್ಲ, ಅಲ್ಲೇ ಇರ್ತೀವಿ, ನಮ್ಗೇನು ಗೊತ್ತೇ ಆಗೋದಿಲ್ಲ. ಕ್ಲಿಯರ್? ಓಡ್ಬೇಕಾ, ಫೈಟ್ ಮಾಡ್ಬೇಕಾ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಆಂಡ್ರೋಜನ್ ಅಂಡ್ ಟೆಸ್ಟೋಸ್ಟಿರಾನ್ ಅನ್ನೋದು ಒಂದು ಪುರುಷ ಸಂಬಂಧಿ ಹಾರ್ಮೋನ್ಸ್ ಆಗಿರುತ್ತೆ. ನೆಕ್ಸ್ಟ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟಿರಾನ್ ಅನ್ನೋದು ಒಂದು ಸ್ತ್ರೀ ಸಂಬಂಧಿ ಹಾರ್ಮೋನ್ ಎಕ್ಸಾಂಪಲ್ ಆಗಿರುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಹಾಲಿನಲ್ಲಿರುವ ಒಂದು ಆಮ್ಲ ಯಾವುದು ಅಂತ ಕೇಳಿದ್ರೆ ಅದು ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ನೆಕ್ಸ್ಟ್ ಹಾಲಿನಲ್ಲಿರುವ ಒಂದು ಗ್ಲೂಕೋಸ್ ಯಾವುದು ಅಂದ್ರೆ ದಟ್ ಈಸ್ ಲ್ಯಾಕ್ಟೋಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಹಾಲು ಮೊಸರಾಗುವ ಕ್ರಿಯೆಗೆ ಹುದುಗುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಜೇನುತುಪ್ಪದ ಒಂದು ರಾಸಾಯನಿಕ ಹೆಸರು ಫ್ರಕ್ಟೋಸ್ ಅಂತ ಕರಿತೀವಿ. ಏನು? ಫ್ರಕ್ಟೋಸ್. ಫ್ರಕ್ಟೋಸ್. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ, ಜೇನು ಹುಳುವಿನಲ್ಲಿರುವ ಒಂದು ಆಮ್ಲ ಯಾವುದು ಅಂದ್ರೆ ದಟ್ ಈಸ್ ಮೆಥನೋಯಿಕ್ ಆಸಿಡ್ ಅಂತ ಕರಿತೀವಿ. ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್ ಧಾನ್ಯಗಳಲ್ಲಿ ಮಾಲ್ಟೋಸ್ ಇರುತ್ತೆ. ಏನು? ಮಾಲ್ಟೋಸ್. ಓಕೆ. ಈ ಒಂದು ಮಾಲ್ಟೋಸ್ ಅನ್ನೋದೊಂದು ದ್ವಿಶರ್ಕರಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ದ್ವಿಶರ್ಕರ. ನೆಕ್ಸ್ಟ್ ನೋಡಿ ಇಲ್ಲಿ, ಏಕಶರ್ಕರಗಳಿಗೆ ಎಕ್ಸಾಂಪಲ್ಸ್ ಏನು ಅಂದ್ರೆ ಗ್ಲೂಕೋಸ್ ಆಗಿರುತ್ತೆ, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಅಂಡ್ ರೈಬೋಸ್ ಆಗಿರುತ್ತೆ. ಇದೊಂದು ಮೊನೋಸ್ಯಾಕರೈಡ್ಸ್ ಆಗಿರುತ್ತೆ. ಬೈಸ್ಯಾಕರೈಡ್ಗೆ ಎಕ್ಸಾಂಪಲ್, ದ್ವಿಶರ್ಕರಗಳಿಗೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸುಕ್ರೋಸ್, ಲ್ಯಾಕ್ಟೋಸ್ ಅಂಡ್ ಮಾಲ್ಟೋಸ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ನೋಡಿ, ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವ್ಯಾವ ಅಂದ್ರೆ ಬಿ, ಸಿ ಆಗಿರುತ್ತೆ. ಸೊ ವಿಟಮಿನ್ ಬಿ ಅಂಡ್ ವಿಟಮಿನ್ ಸಿ ಯಾವ್ದ್ರಲ್ಲಿ ಕರಗತ್ತೆ ಅಂದ್ರೆ ನೀರಿನಲ್ಲಿ ಕರಗತ್ತೆ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವ್ದಪ್ಪ ಅಂದ್ರೆ ADEK. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ, ಆಲದ ಮರದಿಂದ ಇಳಿಬಿದ್ದಿರುವ ದಪ್ಪವಾದ ಬೇರುಗಳಿಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಪ್ರಾಪ್ ರೂಟ್ಸ್ ಆಗಿರುತ್ತೆ. ಪ್ರಾಪ್ ಬೇರುಗಳು ಅಂತ ಕರಿತೀವಿ. ಸೊ ಇದೆಲ್ಲ ತಗೊಂಡಿರೋದು ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಕೇಳಿರೋವೆ ಫ್ರೆಂಡ್ಸ್. ಸೊ ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮರದ ವಯಸ್ಸನ್ನು ಅದರಲ್ಲಿರುವ ಒಂದು ಸುರುಳಿಗಳ ಮೂಲಕ ನಿರ್ಧಾರ ಮಾಡ್ತಾರೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನು ಮಂಡಿಸಿದ ಯಾರಪ್ಪ ಅಂದ್ರೆ ದಟ್ ಈಸ್ ಮೆಂಡಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ನೋಡ್ಬೇಕು ಅಂದ್ರೆ ಕಪ್ಪೆಗಳು ದ್ವಿಚರ ಪ್ರಾಣಿ ವರ್ಗಕ್ಕೆ ಸಂಬಂಧಿಸಿವೆ ಅಥವಾ ಸೇರಿದವೆ. ಯಾವುದು? ಕಪ್ಪೆಗಳು, ಫ್ರಾಗ್ಸ್. ನೆಕ್ಸ್ಟ್ ಶುಂಠಿಯು ಭೂಮಿಯೊಳಗೆ ಬೆಳೆಯುತ್ತದೆ. ಇದು ಅಡ್ಡಕಾಂಡ ಆಗಿರುತ್ತೆ. ಏನ್ ಕಾಂಡ? ಅಡ್ಡಕಾಂಡ ಅಥವಾ ರೈಸೋಮ್ಗೆ ಸಂಬಂಧಿಸಿದೆ. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ, ಹಿಮೋಫಿಲಿಯಾ ಎಂಬ ಪರಾಗಸ್ಪರ್ಶ ಗಾಳಿಯಿಂದ ನಡೆಯುತ್ತದೆ. ಯಾವ್ದ್ರಿಂದ? ಗಾಳಿಯಿಂದ ನಡೆಯುವ ಒಂದು ಪರಾಗಸ್ಪರ್ಶ ಯಾವುದು ಅಂದ್ರೆ ದಟ್ ಈಸ್ ಹಿಮೋಫಿಲಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಅಂತ ಕ್ವಶನ್ ಕೇಳಿದರೆ ದಟ್ ಈಸ್ ಹಳದಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ನಿಂಬೆ ಹೂವಿನ ಬಣ್ಣ ಏನು ಅಂದ್ರೆ ದಟ್ ಈಸ್ ಬಿಳಿ ಬಣ್ಣ ಆಗಿರುತ್ತೆ. ರೈತ ಮಿತ್ರ ಅಂತ ಯಾವ್ದನ್ನ ಕರಿತೀವಿ? ಎರೆಹುಳುನ ರೈತ ಮಿತ್ರ ಅಂತ ಕರಿತೀವಿ. ನೆಕ್ಸ್ಟ್ ಬೆನ್ನೆಲುಬು ಇಲ್ಲದ ಪ್ರಾಣಿಗಳು ಯಾವುದು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅಕಶೇರುಕಗಳು ಅಂತ ಕರಿತೀವಿ. ಬೆನ್ನೆಲುಬು ಇರುವ ಪ್ರಾಣಿಗಳಿಗೆ ಕಶೇರುಕಗಳು ಅಂತ ಕರಿತೀವಿ. ಬೆನ್ನೆಲುಬು ಇರುತ್ತೆ. ಓಕೆ. ನೆಕ್ಸ್ಟ್ ನೋಡಿ, ಮೊಟ್ಟೆ ಇಡುವ ಸಸ್ತನಿ ಯಾವುದು ಅಂತ ತುಂಬಾ ಸರಿ ಕ್ವಶನ್ ಕೇಳಿದ್ರೆ ದಟ್ ಈಸ್ ಎಕಿಡ್ನಾ ಆಗಿರುತ್ತೆ. ನೆಕ್ಸ್ಟ್ ಚೇಳಿನಲ್ಲಿನ ಉಸಿರಾಟ ಅಂಗ ಯಾವುದು ಅಂದ್ರೆ ದಟ್ ಈಸ್ ಬುಕ್ ಲಂಗ್ಸ್ ಆಗಿರುತ್ತೆ. ಯಾವುದು? ಬುಕ್ ಲಂಗ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಈರುಳ್ಳಿಯು
ಕಾಂಡದ ಮಾರ್ಪಾಡು ಆಗಿರುತ್ತೆ. ಈರುಳ್ಳಿಯು ಕೆಳಗಿನ ಯಾವುದರ ಒಂದು ಮಾರ್ಪಾಡು ಆಗಿರುತ್ತೆ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಕಾಂಡದ ಒಂದು ಮಾರ್ಪಾಡು ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು ಅಂದ್ರೆ ದಟ್ ಈಸ್ ಆಮೆ ಆಗಿರುತ್ತೆ. ಯಾವುದು? ಆಮೆ. ನೆಕ್ಸ್ಟ್, ಹಣ್ಣುಗಳು ಕೃತಕವಾಗಿ ಹಣ್ಣಾಗಲು ಬಳಸುವುದು ಯಾವುದು ಅಂದ್ರೆ ಅಸೆಟಲಿನ್ ನ ಬಳಸ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡ್ ನ ಬಳಸ್ತಾರೆ. ಎರಡನ್ನು ಕ್ವಶನ್ ಕೇಳಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ರೋಗ, ಒಂದು ರೋಗಕಾರಕ ಅಂತ ಕರಿತೀವಿ. ಧನುರ್ವಾಯು ರೋಗ ಕ್ಲಾಸ್ಟಿಡಿಯಂ ಟೆಟನಿಯಿಂದ ಬರುತ್ತೆ. ಕ್ಷಯ ರೋಗ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ಇದರಿಂದ ಬರುತ್ತೆ. ನೆಕ್ಸ್ಟ್, ಕಾಲರ ವಿಬ್ರಿಯೋ ಕಾಲರೆಯಿಂದ ಬರುತ್ತೆ. ವಿಷಮ ಶೀತ ಜ್ವರ ಸಾಲ್ಮೋನೆಲ್ಲಾ ಟೈಪಿ ಅಂತ ಕರಿತೀವಿ. ನೆಕ್ಸ್ಟ್, ಕುಷ್ಠರೋಗ ಮೈಕೋಬ್ಯಾಕ್ಟೀರಿಯಾ ಲೆಪ್ರೆ ಅಂತ ಕರಿತೀವಿ. ನೆಕ್ಸ್ಟ್, ನರಡಿ ಜ್ವರ ಅಂತ ಕರಿತೀವಿ. ಆಂಥ್ರಸಿಸ್ ಬ್ಯಾನಿಲಸ್ ಅಂತ ಕರಿತೀವಿ. ಡಿಪ್ತೀರಿಯಾ ಇಂಪಾರ್ಟೆಂಟ್, ಕಾರ್ನಿ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅಥವಾ ಬ್ಯಾಕ್ಟೀರಿಯಾದಿಂದ ಬರುವ ರೋಗ ಯಾವುದು ಅಂದ್ರೆ ಡಿಪ್ತೀರಿಯಾ ಆಗಿರುತ್ತೆ. ನೆಕ್ಸ್ಟ್, ಪ್ಲೇಗ್ ಎರ್ಸಿನಿಯಾ ಪೆಸ್ಟಿಸ್ ಅಂತ ಕರಿತೀವಿ, ಪ್ಲೇಗ್. ಗೊನೋರಿಯಾ ಅಂತ ಕರಿತೀವಿ, ನೈಸೀರಿಯಾ ಗೊನೋರಿಯಾದಿಂದ ಬರುತ್ತೆ. ಸಿಪಿಲಸ್ ಟ್ರಿಪೋನೆಮಾ ಪ್ಯಾರಿಡಮ್ ಅಂತದಿಂದ ಬರುತ್ತೆ. ನೆಕ್ಸ್ಟ್, ನ್ಯೂಮೋನಿಯಾ ಡಿಪ್ಲೋಕಾಕಸ್ ನ್ಯೂಮೋನಿಯಾ ಅಂತ ಕರಿತೀವಿ, ಇದರಿಂದ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಕೀಟ ಮತ್ತು ಹುಳುಗಳ ಮೂಲಕ ಹರಡುವ ರೋಗಗಳು ಕೆಲವು ಮಾತ್ರ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಕೀಟಗಳಿಂದ ಹರಡುವ ರೋಗಗಳಿಗೆ ಸೊ ಏನಂತ ಕರೀತಾರೆ ಅಂದ್ರೆ ವೆಕ್ಟರ್ಸ್ ಅಂತ ಕರೀತಾರೆ. ಕ್ವಶನ್ ಕೇಳಿದರೆ ಇದು. ಓಕೆ, ಸೊ ಮಲೇರಿಯಾ ಅನ್ನೋದು ಅನಾಫಿಲಸ್ ಮಸ್ಕಿಟೋ ಇಂದ ಬರುತ್ತೆ, ಫಿಮೇಲ್ ಅನಾಫಿಲಸ್ ಮಸ್ಕಿಟೋ. ನೆಕ್ಸ್ಟ್, ಆನೆಕಾಲು ರೋಗ ಕ್ಯುಲೆಕ್ಸ್ ಸೊಳ್ಳೆಯಿಂದ ಬರುತ್ತೆ. ನೆಕ್ಸ್ಟ್, ಕಾಲರ ರೋಗ ಮನೆ ನೊಣದಿಂದ ಬರುತ್ತೆ. ನೆಕ್ಸ್ಟ್, ಪ್ಲೇಗ್ ಇಲಿ ಚಿಗುಟ ಅಂತ ಬರುತ್ತೆ, ಅದರಿಂದ ಬರುತ್ತೆ, ಇಲಿ ಕಚ್ಚೋದ್ರಿಂದ ಬರುತ್ತೆ. ನೆಕ್ಸ್ಟ್, ನಿದ್ರಾಹೀನತೆ ಟೆಟ್ಸೆ ನೊಣ ಅಂತ ಕರಿತೀವಿ, ಟೆಟ್ಸೆ ನೊಣ. ಕಾಲ ಅಜರ್ ಅಂತ ಕರಿತೀವಿ, ಸ್ಯಾಂಡಿ ಫ್ಲೈ ಅಂತ ಕರಿತೀವಿ, ಅಥವಾ ಮರುಳು ನೊಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಡೆಂಗು ಈಡಿಸ್ ಈಜಿಪ್ಟಿ ಅಂತ ಕರಿತೀವಿ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಡೆಂಗು ಅನ್ನೋದು ಏಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಬರುತ್ತೆ. ನೆಕ್ಸ್ಟ್, ಜಿಕಾ ವೈರಸ್ ಸೇಮ್ ಈಡಿಸ್ ಈಜಿಪ್ಟಿಯಿಂದ ಬರುತ್ತೆ. ಚಿಕನ್ ಗುನ್ಯಾ ಈಡಿಸ್ ಈಜಿಪ್ಟಿ. ಹಳದಿ ಜ್ವರ ಅಂತ ಕರಿತೀವಿ, ಈಡಿಸ್ ಈಜಿಪ್ಟಿ ಅಂತ ಕರಿತೀವಿ. ಓಕೆ.